ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ. ಈ ದಿನ ನಾವು ಉರಿ ಉಯ್ಯಾಲೆ ಆತ್ಮ ಬಲಿದಾನದ ವೀರಗಲ್ಲಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮನುಷ್ಯ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ದೇವರ ಬಳಿ ಹಲವಾರು ಹರಕೆಗಳನ್ನ ಕಟ್ಕೊಳ್ತಾನೆ. ಉದಾಹರಣೆಗೆ, ತನ್ನ ಆಸೆ ಆಕಾಂಕ್ಷೆ ಈಡೇರಿದರೆ ಕೆಂಡದ ಮೇಲೆ ನಡೆಯುತ್ತೇನೆ, ಮುಡಿ ಕೊಡುತ್ತೇನೆ, ಉರುಳು ಸೇವೆ ಮಾಡುತ್ತೇನೆ ಎಂದು ದೇವರ ಬಳಿ ಅನೇಕ ರೀತಿಯ ಹರಕೆಗಳನ್ನ ಕಟ್ಟಿಕೊಳ್ಳೋದನ್ನ ನಾವು ನೋಡಬಹುದು. ಉರಿ ಉಯ್ಯಾಲೆ ಎಂದರೆ ಉರಿಯುತ್ತಿರುವ ಬೆಂಕಿಯ ಮೇಲೆ ತೂಗಾಡುವುದು, ಜೋಕಾಲಿ ಆಡುವುದು ಎಂದರ್ಥ. ಈ ಉರಿ ಉಯ್ಯಾಲೆಗೆ ಸಂಬಂಧಿಸಿದಂತೆ ಗುಂಡ್ಲುಪೇಟೆ ತಾಲೂಕಿನ ಕೆಲಸೂರು ಗ್ರಾಮದ ಚೌಡೇಶ್ವರಿ ದೇವಾಲಯದ ಮುಂದೆ ಈ ರೀತಿ ಉರಿ ಉಯ್ಯಾಲೆ ವೀರಗಲ್ಲು ಶಿಲ್ಪಗಳಿವೆ. ಈ ಉರಿ ಉಯ್ಯಾಲೆ ವೀರಗಲ್ಲು ಶಿಲ್ಪವನ್ನ ಅನಿಮೇಷನ್ ಮೂಲಕ ವಿವರಿಸೋದಕ್ಕೆ ನಾವು ಪ್ರಯತ್ನ ಮಾಡಿದೀವಿ. ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ. ಈ ವೀರಗಲ್ಲಿನ ಕೆಳಭಾಗದಲ್ಲಿ ಬೆಂಕಿಯನ್ನ ನೋಡಬಹುದು. ಬೆಂಕಿಯ ಮೇಲೆ ತೂಗು ಉಯ್ಯಾಲೆ ಇದ್ದು ಅದರ ಮೇಲೆ ವೀರನು ಕುಳಿತುಕೊಂಡು ಉಯ್ಯಾಲೆ ಆಡುತ್ತಾ ಪ್ರಾಣತ್ಯಾಗ ಅಥವಾ ಆತ್ಮ ಬಲಿ ಕೊಡಲು ಮುಂದಾಗಿದ್ದಾನೆ. ಎರಡನೇ ಹಂತದಲ್ಲಿ ಆತ್ಮ ಬಲಿದಾನ ಮಾಡಿಕೊಂಡಂತಹ ವೀರನನ್ನ ಅಪ್ಸರೆಯರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿರುವಂತೆ ಕೆತ್ತಲಾಗಿದೆ. ಮೂರನೇ ಅಥವಾ ಕೊನೆ ಹಂತದಲ್ಲಿ ವೀರನು ಸ್ವರ್ಗದಲ್ಲಿ ಕುಳಿತಿರುವಂತೆ ಅಕ್ಕಪಕ್ಕದಲ್ಲಿ ಅಪ್ಸರೆಯರು ಚೌರಿಯನ್ನು ಅಥವಾ ಗಾಳಿಯನ್ನು ಬೀಸುತ್ತಾ ಇದ್ದಾರೆ. ರಾಜನಿಗೆ ಮಕ್ಕಳು ಆಗದಿದ್ದಾಗ ಸೈನಿಕರು ಹರಕೆಗಳನ್ನ ಕಟ್ಕೊಳ್ತಾ ಇದ್ರು. ರಾಜನಿಗೆ ಗಂಡ್ಮಕ್ಳು ಆಗ್ಲಿ ಎಂದು, ಮಕ್ಕಳಾದ ನಂತರ ಈ ಉರಿಯುವ ಬೆಂಕಿಯ ಮೇಲೆ ಉಯ್ಯಾಲೆ ಆಡುತ್ತಾ ದೇವಾಲಯದ ಮುಂದೆ ಪ್ರಾಣತ್ಯಾಗ ಅಥವಾ ಆತ್ಮ ಬಲಿದಾನ ಮಾಡಿಕೊಂಡು ಹರಕೆ ತೀರಿಸ್ತಾ ಇದ್ರು. ಕೆಲವೊಂದು ಊಹೆ ಪ್ರಕಾರ ರಾಜ ಯುದ್ಧದಲ್ಲಿ ಗೆಲ್ಲಲಿ ಎಂದು ಸೈನಿಕರು ಹರಕೆಯನ್ನ ಕಟ್ಕೊಳ್ತಾ ಇದ್ರು. ಮತ್ತೆ ಕೆಲವರು ಸೂರ್ಯಗ್ರಹಣದಂದು ತನ್ನ ಪ್ರಾಣವನ್ನ ಆತ್ಮ ಬಲಿದಾನ ಕೊಟ್ರೆ ಮೋಕ್ಷ ಪಡೆಯಬಹುದು ಎಂಬ ನಂಬಿಕೆಯಿಂದ ಈ ರೀತಿ ಉರಿ ಉಯ್ಯಾಲೆ ಹರಕೆಗಳನ್ನ ಕಟ್ಕೊಳ್ತಾ ಇದ್ರು. ಹಾಗೆಯೇ ಊರಿನ ಜನರಿಗೆ ಒಳ್ಳೆಯದಾಗಲಿ ಎಂದು ಹಲವಾರು ಕಾರಣಗಳಿಂದ ಸೂರ್ಯಗ್ರಹಣದ ದಿನದಂದು ಉರಿ ಉಯ್ಯಾಲೆ ಆಡುತ್ತಾ ತಮ್ಮ ಪ್ರಾಣವನ್ನ ಆತ್ಮ ಬಲಿದಾನ ಮಾಡ್ಕೊಳ್ತಾ ಇದ್ರು. ಈ ಉರಿ ಉಯ್ಯಾಲೆ ಹರಕೆಯನ್ನ ವಿಶೇಷವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಉಯ್ಯಾಲೆ ಕಂಬದ ಕೆಳಗಡೆ ಬೆಂಕಿಯ ಕುಂಡವನ್ನು ಸ್ಥಾಪಿಸಿ ಈ ಬೆಂಕಿಯ ಮೇಲೆ ಉಯ್ಯಾಲೆಯಲ್ಲಿ ಕುಳಿತುಕೊಂಡೋ ಅಥವಾ ನಿಂತುಕೊಂಡೋ ಜೋಕಾಲಿ ಆಡ್ತಾರೆ. ಈಗ ದೊರೆತಿರುವ ಶಿಲ್ಪಗಳಿಂದ ಉರಿ ಉಯ್ಯಾಲೆ ಹರಕೆಯನ್ನ ನಿಖರವಾಗಿ ಹೀಗೆ ಎಂದು ಅರ್ಥೈಸುವುದು ಕಷ್ಟ ಎಂದು ವಿದ್ವಾಂಸರು ಹೇಳ್ತಾರೆ. ಕೆಲವು ವಿದ್ವಾಂಸರ ಪ್ರಕಾರ ಉರಿ ಉಯ್ಯಾಲೆ ಹರಕೆಯು ಬೆಂಕಿಯಲ್ಲಿ ಬಿದ್ದು ಸಾಯುವ ಕ್ರಿಯೆ ಎಂದು ಹೇಳ್ತಾರೆ. ಮತ್ತೆ ಕೆಲವರು ಈ ಅಭಿಪ್ರಾಯ ಸರಿಯಲ್ಲ ಎಂದು ವಾದನೂ ಕೂಡ ಮಾಡ್ತಾರೆ. ಕಾರಣ, ಉರಿ ಉಯ್ಯಾಲೆ ಆಡುವವರು ಬೇಕೆಂದೇ ಉರಿಯುವ ಬೆಂಕಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿದ್ದರೋ ಅಥವಾ ಆಕಸ್ಮಿಕವಾಗಿ ಜಾರಿ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿದ್ದರೋ ಎಂಬುದು ಶಿಲ್ಪಗಳಿಂದ ತಿಳಿದು ಬರೋದಿಲ್ಲ. ಆದರೆ ಆಕಸ್ಮಿಕವಾಗಿ ಕಾಲು ಜಾರಿ ಉರಿಯುವ ಬೆಂಕಿಗೆ ಬಿದ್ದು ಸತ್ತವರ ನೆನಪಿಗೆ ಈ ಉರಿ ಉಯ್ಯಾಲೆ ವೀರಗಳನ್ನ ನಿಲ್ಲಿಸಿದ್ದಾರೆ ಎಂದು ನಾವೆಲ್ಲರೂ ಕೂಡ ಊಹೆ ಮಾಡಬಹುದು.